ಯಾವುದೇ ಕಾರಣಕ್ಕೂ ಅಂಜಬೇಡಿ, ಅಳಕಬೇಡಿ, ಧೈರ್ಯವಾಗಿ ನೀವು ಇದನ್ನು ಎದುರಿಸಿ. ನಾವೆಲ್ಲರೂ ಕೂಡ ನಿಮ್ಮ ಜೊತೆಗಿದ್ದೀವಿ. ಇದು ಮಂತ್ರಿಮಂಡಲ ಮುಖ್ಯಮಂತ್ರಿಗಳಿಗೆ ಕೊಟ್ಟಂತ ಅಭಯ. ನೀವೇನು ಈ ಪ್ರಾಸಿಕ್ಯೂಷನ್ಗೆ ಹೆದರಬೇಡಿ, ನಿಮ್ಮ ಜೊತೆ ನಾವಿದ್ದೀವಿ. ಎಲ್ಲರೂ ಒಗ್ಗಟ್ಟಾಗಿ ಎದುರಿಸೋಣ, ಧೈರ್ಯವಾಗಿ ಕಾನೂನು ಹೋರಾಟ ನಡೆಸೋಣ. ಇದು ಸಚಿವರು ಹೇಳಿದಂಥ ಮಾತು. ನಾವೆಲ್ಲರೂ ಕೂಡ ನಿಮ್ಮ ಜೊತೆಗಿದ್ದೀವಿ ಅನ್ನುವಂಥ ಸಂದೇಶವನ್ನು ಸಚಿವರು ರವಾನಿಸಿದ್ದಾರೆ. ಹಿರಿಯ ನಾಯಕರ ಹಿಂಡು ದಂಡು ಬಂದಿರೋದು ಮುಖ್ಯಮಂತ್ರಿಗಳ ಮನೆಗೆ. ಮುಖ್ಯಮಂತ್ರಿಗಳ ಮನೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ನಡೀತಾ ಇವೆ. ಇಂಥ ಸಂದರ್ಭದಲ್ಲಿ ನಾಯಕರುಗಳೆಲ್ಲರೂ ಕೂಡ ಹೇಳಿದ್ದಾರೆ, ನಿಮ್ಮ ಜೊತೆಗೆ ನಾವಿದ್ದೀವಿ, ನೀವು ಮುಂದುವರಿರಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಅಂಜೋದು ಬೇಡ, ನಾವು ಇದನ್ನು ಎದುರಿಸೋಣ, ಕೋರ್ಟಿಗೆ ಹೋಗೋಣ, ಕಾನೂನು ಹೋರಾಟ ಮಾಡೋಣ. ಇನ್ನು ಮುಂದಿನ ಸಾಧ್ಯತೆಗಳನ್ನ ನಾವು ತೋರಿಸ್ತಾ ಇದ್ದೀವಿ. ಖಾಸಗಿ ದೂರಿಗೆ ಸಿಗಲಿದೆ ರಾಜ್ಯಪಾಲರ ಪೂರ್ವಾನುಮತಿಯ ಬಲ. ಸಿಕ್ತು ಅಂದರೆ ಮುಂದಿನ ಹಂತ ಏನು ಅಂತ. ಇನ್ನು AICC ನಾಯಕರು ಕೂಡ ಸಿದ್ದರಾಮಯ್ಯನವ್ರ ಜೊತೆ ಮಾತಾಡಿದ್ದಾರೆ ದೂರವಾಣಿ ಮುಖಾಂತರ. ಹೈಕಮಾಂಡ್ CM ಸಿದ್ದರಾಮಯ್ಯನವರಿಗೆ ಅಭಯ ನೀಡಿದೆ. KC ವೇಣುಗೋಪಾಲ್ ಸಿದ್ದರಾಮಯ್ಯನವ್ರ ಜೊತೆ ಮಾತಾಡಿದ್ದಾರೆ. ಸುರ್ಜೇವಾಲಾ ಅವರು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದಾರೆ. ನಿಮ್ಮ ಜೊತೆ ನಾವಿದ್ದೀವಿ, ಯಾವುದೇ ಕಾರಣಕ್ಕೂ ನೀವು ಅಂಜಬೇಡಿ. ಈ ರೀತಿಯ ಸಂದೇಶ ರವಾನೆ ಆಗಿದೆ. ಏನೇ ಆಗಲಿ ಕಾನೂನು ಹೋರಾಟವನ್ನು ಮಾಡೋಣ. ಇನ್ನು ರಾಜ್ಯಾದ್ಯಂತ ಹೋರಾಟಕ್ಕೂ ಕೂಡ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. AICC ನಾಯಕರು ಒಬ್ಬರಾದ ಮೇಲೆ ಒಬ್ಬರು ಕರೆ ಮಾಡಿ ಸಿದ್ದರಾಮಯ್ಯನವರಿಗೆ ಧೈರ್ಯ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಅಂಜಬೇಡಿ, ನಾವು ನಿಮ್ಮ ಜೊತೆಗಿದ್ದೀವಿ, ಹೈಕಮಾಂಡ್ ನಿಮ್ಮ ಜೊತೆಗಿದೆ, ಮುಂದಿನ ಹೋರಾಟವನ್ನು ಮಾಡೋಣ. ಇದಕ್ಕೆ ಸಂಬಂಧಪಟ್ಟಂಗೆ ಜನಾಂದೋಲನ ಮತ್ತೆ ಶುರುವಾಗುತ್ತೆ, ಹೋರಾಟ ಮಾಡಿ ಅನ್ನುವಂಥ ಸೂಚನೆ ಕೂಡ ಬಂದಿದೆ ಹೈಕಮಾಂಡ್ನಿಂದ. ಈಗಲೇ ಒಂದು ಕಡೆಯಿಂದ ಪಾದಯಾತ್ರೆ, ಇನ್ನೊಂದು ಕಡೆ ಜನಾಂದೋಲನ, ಇಲ್ಲಿ ತನಕ ಆಯ್ತಿದ್ದು. ಈಗ ಮತ್ತೆ ಅದರ ಮುಂದುವರೆದ ಭಾಗ. ಈಗಾಗಲೇ ಹಿರಿಯ ನಾಯಕರು CM ನಿವಾಸಕ್ಕೆ ದೌಡಾಯಿಸ್ತಾ ಇದ್ದಾರೆ. ಹಿರಿಯ ನಾಯಕರು ಈಗಾಗಲೇ ಬಂದಿದ್ದಾರೆ. ಪರಮೇಶ್ವರ್ ಸೇರಿದಂತೆ ಹಿರಿಯ ಸಚಿವರುಗಳು ಕೂಡ ಬಂದಿದ್ದಾರೆ. ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಲಿಕ್ಕೆ ಸಚಿವರ ಹಿಂಡು ದಂಡು ಮುಖ್ಯಮಂತ್ರಿಗಳ ಕಚೇರಿಗೆ ಬರ್ತಾ ಇದೆ. CM ನಿವಾಸಕ್ಕೆ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಬಂದಿದ್ದಾರೆ. DK ಶಿವಕುಮಾರ್ ಆಗಮಿಸಿದ್ದಾರೆ. ಎಲ್ಲ ನಾಯಕರು ದೌಡಾಯಿಸ್ತಾ ಇದ್ದಾರೆ. ಸೊ ಮುಂದಿನ ಹೆಜ್ಜೆ ಏನು? ಈಗ ಅವರು ಕೋರ್ಟಿನ ಮೊರೆ ಹೋಗಬೇಕು. ಮುಂದಿನ ಹೆಜ್ಜೆನೀಗ ಯಡಿಯೂರಪ್ಪನವರ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಇದೇ ರೀತಿಯಾಗಿತ್ತು. ಅದಾದಮೇಲೆ ಏನು ಅಂತಂದರೆ, ಈಗ ಪರ್ಮಿಷನ್ ಕೊಟ್ಟಾಗಿತ್ತು ಪ್ರಾಸಿಕ್ಯೂಷನ್ಗೆ. ಅದಾದಮೇಲಿನ ಡೆವಲಪ್ಮೆಂಟ್ಗಳನ್ನು ನಾವು ನೋಡಿದ್ವಿ, ಎಷ್ಟರ ಮಟ್ಟಿಗೆ ಏನೇನಾಗಿತ್ತು ಅಂತ. ಕೊನೆಗೆ ಕೋರ್ಟ್ ಇದನ್ನು ತೆಗೆದುಹಾಕಿದರೂ ಕೂಡ ಅಷ್ಟೊತ್ತಿಗೆ ಕಾರಣಾಂತರಗಳಿಂದ ಯಡಿಯೂರಪ್ಪ ಅಧಿಕಾರದಿಂದ ಕೆಳಗಡೆ ಇಳಿದಿದ್ದರು. ಆಗಲೇ ನಾವು ಮಾತಾಡ್ತಾ ಇದ್ವಿ, ಇಲ್ಲಿ ಪಕ್ಷದ ಒಳಗಡೆನೇ ವಿಪರೀತವಾದಂಥ ಗೊಂದಲ ಸೃಷ್ಟಿಯಾಗಬಹುದು, ಪಕ್ಷದ ಒಳಗಡೆನೇ ದನಿಗಳು ಬಲವಾಗಬಹುದು, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲಿ ಅನ್ನುವಂಥ ಒತ್ತಡ ಜಾಸ್ತಿ ಆಗಬಹುದು, ಗುಂಪುಗಾರಿಕೆಗಳು ಶುರು ಆಗಬಹುದು. ಈಗೇನು ನಾವು ತೋರಿಸ್ತಾ ಇದ್ದೀವಲ್ಲ, ಈಗಿನ ಒಗ್ಗಟ್ಟು ಮುಂದಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ರಾಜಕೀಯದ ಆಟಗಳಿದಾವಲ್ಲ, ಅದು ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುತ್ತೆ. ಕ್ಷಣ ಕ್ಷಣಕ್ಕೂ ಕೂಡ ವೀರೇಂದ್ರ ಪಾಟೀಲ್ರವ್ರನ್ನ ಕೆಳಗಡೆ ಇಳಿಸಬೇಕು ಅಂತ ನಿರ್ಧಾರ ಮಾಡಿದಂಥ ಸಂದರ್ಭದಲ್ಲಿ ಎಷ್ಟು ಜನ ಶಾಸಕರು ನಿಂತ್ಕೊಂಡಿದ್ರು? ಕಡಿಮೆ ಅಂದರೂ 160 ಜನ ಶಾಸಕರು ನಿಂತ್ಕೊಂಡಿದ್ರು. ಒಂದೆರಡು ಜನ ಮಾತ್ರ ನ್ಯೂಟ್ರಲ್ ಆಗಿದ್ದರು. ಆದರೆ ಕೊನೆಗೆ ಉಳಿದಂಥವ್ರು ಯಾರು? ರಾಜಶೇಖರ ಮೂರ್ತಿ ಅವರೊಬ್ಬರನ್ನು ಹೊರತುಪಡಿಸಿದ್ರೆ ಇನ್ಯಾರೋ ಅವ್ರ ಜೊತೆಗೆ ಉಳಿಲಿಲ್ಲ. ರಾಜಕೀಯದಲ್ಲಿ ಚಿತ್ರಣಗಳು ಬದಲಾಗ್ತಾ ಇರ್ತವೆ. ಅದೇ ಈಗ ಆಗಿರುವಂಥ ಸಂಗತಿ. ಅಂದರೆ ಏನಾಗುತ್ತೆ ಅನ್ನುವಂಥದ್ದು, ಒಳಗಿಂದೊಳಗೆ ಪಕ್ಷದಲ್ಲಿ ಒತ್ತಡ ಜಾಸ್ತಿ ಆಗಬಹುದು. ಜೊತೆಗೆ ಏನಂದರೆ, ಇದನ್ನು ನಾಯಕರುಗಳು ಹೆಂಗೆ ನಿಭಾಯಿಸ್ತಾರೆ ಅನ್ನುವಂಥದ್ದು ಇದೆಯಲ್ಲ, ವೆರಿ ವೆರಿ ಇಂಪಾರ್ಟೆಂಟ್ ಸಂಗತಿ. ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ, ರಾಜ್ಯಪಾಲರ ಅನುಮತಿ ಕೊಟ್ಟಿದ್ದಾರೆ. ರಾಜ್ಯಪಾಲರ ಅನುಮತಿಯನ್ನು ಪ್ರಶ್ನೆ ಮಾಡಬೇಕು, ಕೋರ್ಟಿಗೆ ಹೋಗಬೇಕು. ಹೈಕೋರ್ಟ್ ಮೆಟ್ಟಿಲೇರಲಿಕ್ಕೆ CM ಪರ ವಕೀಲರು ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸೋಮವಾರವೇ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾರೆ. CM ಸಿದ್ದರಾಮಯ್ಯ ಪರ ವಕೀಲರು ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಆಗಲೇ ನಾವು ಮಾತಾಡ್ತಾ ಇದ್ವಿ, ಏನೇ ಇವರು ಏನೂ ಆಗಲ್ಲ ಅನ್ನುವಂಥ ಮನೋಭಾವನೆಯನ್ನು ತೋರಿಸಿದರೂ ಕೂಡ ಒಳಗಿಂದೊಳಗೆ ಆತಂಕ ಅನ್ನುವಂಥದ್ದು ಇದ್ದೇ ಇತ್ತು.
ಇದ್ದೇ ಇತ್ತು. ಹೀಗಾಗಿ ನೋಡಿದ್ರೆ ಅವರು ಕೂಡ ಮುಂದೆ ಏನೇನು ಆಗಬಹುದು ಅಂತ ಖಂಡಿತವಾಗಲೂ ಊಹಿಸಿರ್ತಾರೆ. ಅದರ ಪ್ರಕಾರವೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ, ಅದರಲ್ಲಿ ಯಾವುದೂ ಸಂದೇಹ ಇಲ್ಲ. ಬನ್ನಿ, ನಮ್ಮ ಕೋರ್ಟ್ ಪ್ರತಿನಿಧಿ ರಮೇಶ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಗಮನಿಸ್ತಾ ಇದ್ದೀವಿ ನಾವು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ, ನಾವು ಮಾತಾಡ್ತಾ ಇದ್ದೀವಿ. ಈಗ ಮುಂದಿನ ಹಂತ ಏನು ಅಂತಂದರೆ, ಮುಂದಿನ ಹಂತ ಕೋರ್ಟಿಗೆ ಹೋಗುವಂಥದ್ದು. ಹೇಗದು ಆ ಪ್ರೊಸೀಜರ್ ಹೇಗೆ ರಮೇಶ್? ರಂಗನಾಥ್, ಈಗಾಗಲೇ ಅವರು ಕೋರ್ಟ್ಗೆ ಹೋಗೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿದ್ದಾರೆ. ಮತ್ತೆ ಗವರ್ನರ್ ಸ್ಯಾಂಕ್ಷನ್ ಕೊಡೋದಕ್ಕೆ ಮುಂಚೆನೆ, ಅಂದ್ರೆ ಅವರು ಯಾವಾಗ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿದ್ರು ಅವಾಗಿಂದನೇ ಅವರು ಲೀಗಲ್ ಆಪ್ಷನ್ಸ್ ಅನ್ನ ನೋಡ್ತಾ ಇದ್ದಾರೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ರಿಟ್ ಅರ್ಜಿಯನ್ನು ಕೂಡ ಆಲ್ಮೋಸ್ಟ್ ಅವರು ಸಿದ್ಧಪಡಿಸಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ ನ ಘಟಾನುಘಟಿ ವಕೀಲರನ್ನ, ಅಂದ್ರೆ ಅಭಿಷೇಕ್ ಮನು ಸಿಂಘ್ವಿ ಇರ್ಬೋದು, ಕಪಿಲ್ ಸಿಬ್ಬಲ್ ಇರ್ಬೋದು, ಇವರ ಮುಖಾಂತರ ವಾದ ಮಂಡನೆ ಮಾಡೋದಕ್ಕೂ ಕೂಡ ರೀತಿ ಸಿದ್ಧತೆ ನಡೆದಿದೆ. ಹೀಗಾಗಿ ಸೋಮವಾರನೇ ಈ ಅರ್ಜಿ ವಿಚಾರಣೆ ನಡೆಯುವಂತ ಸಾಧ್ಯತೆ ಇದೆ ಹೈಕೋರ್ಟ್ ನಲ್ಲಿ. ಹೀಗಾಗಿ ಗವರ್ನರ್ ಏನು ಅನುಮತಿ ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ಗೆ, ಅದನ್ನೇ ರದ್ದು ಮಾಡಿ ಅಂತೇಳಿ ಕೇಳುವಂತ ಒಂದು ಅರ್ಜಿಯನ್ನ ಸಿದ್ಧ ಮಾಡಿದ್ದಾರೆ. ಹೀಗಾಗಿ ಸೋಮವಾರನೇ ಅರ್ಜಿ ವಿಚಾರಣೆ ನಡೆಯುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಒಂದ್ ವೇಳೆ ಕೋರ್ಟ್ ಏನಾದ್ರು ರಾಜ್ಯಪಾಲರ ಒಂದು ಸ್ಯಾಂಕ್ಷನ್ಗೆ ಏನಾದ್ರು ತಡೆಯಾಜ್ಞೆ ಏನಾದ್ರು ಕೊಟ್ರೆ, ಆಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಹಳ ದೊಡ್ಡ ರಿಲೀಫ್ ಸಿಕ್ಕಂತಾಗತ್ತೆ. ಒಂದ್ ವೇಳೆ ಕೊಡದೆ ಹೋದ್ರೆ ಆಗ ಟ್ರಯಲ್ ಕೋರ್ಟ್ ಅಲ್ಲಿ, ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಲ್ಲಿ 20ನೇ ತಾರೀಕಿಗೆ ಆದೇಶಕ್ಕೆ ಅಂತೇಳಿ ನ್ಯಾಯಾಧೀಶರು ಕಾಯ್ದಿರಿಸಿದ್ದಾರೆ. ಅವತ್ತು ಏನು ಆದೇಶ ಆಗುವಂತ ಸಾಧ್ಯತೆ ಇದೆ. ಅಂದ್ರೆ ಯಾವುದೇ ತಡೆಯಾಜ್ಞೆ ಸಿಗದೆ ಹೋದ್ರೆ ಆಗ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳು ಹೆಚ್ಚಾಗಿವೆ. ಕೋರ್ಟ್, ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಸಿದ್ದರಾಮಯ್ಯ ಅವರಿಗೆ ಒಂದು ಸಮನ್ಸ್ ಇಶ್ಯೂ ಮಾಡಬಹುದು, ಅಥವಾ ಪೊಲೀಸ್ ತನಿಖೆಗೆ ಅಥವಾ ಲೋಕಾಯುಕ್ತ ಪೊಲೀಸ್ ತನಿಖೆಗೆ ಆಗಲಿ, ಅಥವಾ ಕೋರ್ಟ್ ಯಾವ್ದು ಸೂಕ್ತ ಅನ್ಸುತ್ತೋ ಆ ತನಿಖೆಗೆ ಆದೇಶವನ್ನ ಮಾಡಬಹುದು, ಅಥವಾ ಮೇಲ್ನೋಟಕ್ಕೆ ಯಾವ್ದು ಹುರುಳಿಲ್ಲ ಅಂದ್ರೆ ಡಿಸ್ಮಿಸ್ ಮಾಡಬಹುದು. ಹೀಗಾಗಿ ಈ ಆಪ್ಷನ್ಸ್ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮುಂದೆ ಇದೆ. ಅದಕ್ಕೆ ಅವಕಾಶನೇ ಕೊಡಬಾರ್ದು. ಅದಕ್ಕೆ ಮುಂಚೆನೆ ನಾವು ರಾಜ್ಯಪಾಲರ ಒಂದು ಸ್ಯಾಂಕ್ಷನ್ ಏನು ಕೊಟ್ಟಿದ್ದಾರೆ ಅದಕ್ಕೇನೆ ತಡೆಯಾಜ್ಞೆ ತಗೋಬೇಕು ಅನ್ನುವಂತ ಎಲ್ಲಾ ಪ್ರಯತ್ನವನ್ನ ಸಿದ್ದರಾಮಯ್ಯ ಪರ ವಕೀಲರು ಮಾಡ್ತಾ ಇದ್ದಾರೆ. ಸೋಮವಾರನೇ ಅರ್ಜಿ ವಿಚಾರಣೆ ಹೈಕೋರ್ಟ್ ನಲ್ಲಿ ನಡೆಯುವ ಸಾಧ್ಯತೆಗಳು ಹೆಚ್ಚಾಗಿವೆ. ಓಕೆ, ನಾವು ನೋಡ್ತಾ ಇದ್ವಿ ಕಾಂಗ್ರೆಸ್ ನಾಯಕರು ಬಹಳ ಉತ್ಸಾಹದಲ್ಲಿದ್ರು. ಯಾವುದೇ ಕಾರಣಕ್ಕೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗಲ್ಲ ಅನ್ನೋ ರೀತಿಯಲ್ಲಿ ಇದ್ರು, ಅಥವಾ ಆ ರೀತಿ ತೋರಿಸ್ಕೊತಾ ಇದ್ರು. ಯಾಕಂದ್ರೆ ಈ ತುಂಬಾ ಆತಂಕಕ್ಕೊಳಗಾಗಿರುವಂತವರು ಕೂಡ ಅತಿಯಾಗಿ ಹೆಚ್ಚಿನ ಪ್ರದರ್ಶನಗಳನ್ನು ಕೂಡ ಮಾಡ್ತಾರೆ. ಆ ರೀತಿ ಬಲ ಪ್ರದರ್ಶನಗಳು ಕೂಡ ಆಗ್ತಾ ಇತ್ತು. ರಮೇಶ್, ನೀವು ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ನಾನು ಮಾತಾಡ್ತೀನಿ.